ರಾಜ್ಯದ ಜನರಿಗೆ ಇನ್ನು ಮುಂದೆ ಕಾದಿದೆ ಬಿಗ್ ಶಾಕ್. ಏನು ಅಂತೀರಾ? ಪನ್ನೀರ್ ಪ್ರಿಯರಿಗೆ ಬಿಗ್ ಶಾಕ್ ಇದು. ರಾಜ್ಯದಲ್ಲಿ ಅನ್ಲಾಕ್ ಪನ್ನೀರ್ಗೆ 1 ವರ್ಷ ನಿಷೇಧ ಹೇರಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಅಸಲಿ ಪನ್ನೀರ್ ಬದಲಿಗೆ ಕೃತಕ ಪನ್ನೀರ್ ನೀಡ್ತಾ ಇರುವಂಥ ಆರೋಪ ಕೇಳಿ ಬಂದ ಹಿನ್ನೆಲೆ ಈಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈ ಖಡಕ್ ನಿರ್ಧಾರವನ್ನು ಕೈಗೊಂಡಿದೆ. ಈ ಕುರಿತ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ. ಪನ್ನೀರ್ ಪ್ರಿಯರಿಗೆ ಬಿಗ್ ಶಾಕ್. ಅನ್ಲಾಕ್ ಪನ್ನೀರ್ 1 ವರ್ಷ ಬ್ಯಾನ್. ರಾಜ್ಯದ ಜನರಿಗೆ, ಅದರಲ್ಲೂ ಪನ್ನೀರ್ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ರಾಜ್ಯದಲ್ಲಿ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸಾಮಾನ್ಯ ಡೈರಿ ಪನ್ನೀರ್ ಬದಲಿಗೆ ಕೃತಕ ಪನ್ನೀರ್ ನೀಡುತ್ತಿರುವ ಗಂಭೀರ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಇದೀಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಅನ್ಲಾಕ್ ಪನ್ನೀರ್ ಬಳಕೆ ಮತ್ತು ಮಾರಾಟಕ್ಕೆ 1 ವರ್ಷದವರೆಗೆ ನಿಷೇಧ ಹೇರಿ ಅಧಿಕೃತ ಆದೇಶ ಜಾರಿಗೊಳಿಸಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ. ಆಹಾರ ಸುರಕ್ಷತಾ ನಿಯಮಗಳ ವ್ಯಾಪಕ ಉಲ್ಲಂಘನೆ ಮತ್ತು ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವುದರ ಕುರಿತು ಕಳವಳ ವ್ಯಕ್ತಪಡಿಸಿ ಈ ನಿಷೇಧವನ್ನ ಜಾರಿಗೊಳಿಸಲಾಗಿದೆ. ಆಹಾರ ನಿಯಂತ್ರಣ ಕಾಯ್ದೆಯನ್ನ ಉಲ್ಲಂಘಿಸಿ ಅನ್ಲಾಕ್ ಪನ್ನೀರ್ ಮಾರಾಟ ಮಾಡೋರ ವಿರುದ್ಧ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಹೋಟೆಲ್, ರೆಸ್ಟೋರೆಂಟ್, ಬೀದಿ ಬದಿ ಫುಡ್ ಸ್ಟಾಲ್ಗಳು ಸೇರಿದಂತೆ ಎಲ್ಲೆಡೆ ತಪಾಸಣೆ ನಡೆಸಿ ಅನ್ಲಾಕ್ ಪನ್ನೀರ್ ಬಳಕೆ ಪತ್ತೆಯಾದರೆ ದಂಡ ಮತ್ತು ಪರವಾನಗಿ ರದ್ದು ಮಾಡುವ ಎಚ್ಚರಿಕೆ ಕೊಡಲಾಗಿದೆ. ಏನಿದು ಕೃತಕ ಪನ್ನೀರ್ ಅಥವಾ ಅನ್ಲಾಕ್ ಪನ್ನೀರ್ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಅನ್ಲಾಕ್ ಪನ್ನೀರ್ ಸಾಮಾನ್ಯ ಪನ್ನೀರ್ನಂತೆ ಕಾಣುತ್ತದೆಯಾದರೂ ಇದು ನೈಜ ಪನ್ನೀರ್ಗೆ ಕೃತಕವಾಗಿ ಮಾಡಿರುವ ಪರ್ಯಾಯ ವಸ್ತುವಾಗಿದೆ. ಇದನ್ನ ತಯಾರಿಸಲು ಹಾಲಿನ ಬದಲಿಗೆ ವೆಜಿಟೇಬಲ್ ಫ್ಯಾಟ್, ಪಾಮ್ ಆಯಿಲ್ ಮತ್ತು ಹಾಲಿನ ಪುಡಿ, ಸ್ಟಾರ್ಚ್ ಮತ್ತು ಎಮರ್ಜೆನ್ಸಿ ಫೈರ್ಗಳನ್ನ ಬಳಸಲಾಗುತ್ತದೆ. ಅಸಲಿ ಪನ್ನೀರ್ನಂತೆಯೇ ಕಾಣುವಂತೆ ಅದೇ ವಿನ್ಯಾಸ ಮತ್ತು ರುಚಿ ಬರುವಂತೆ ಕೃತಕವಾಗಿ ತಯಾರಿಸಲಾಗುತ್ತದೆ. ಇದರ ಉತ್ಪಾದನಾ ವೆಚ್ಚ ಅತ್ಯಂತ ಕಡಿಮೆ ಇರುವುದರಿಂದ ಹೆಚ್ಚು ಲಾಭದ ಆಸೆಗೆ ಹೋಟೆಲ್ಗಳು ಇದನ್ನ ಬಳಸುತ್ತಿವೆ ಎಂಬುದು ಆರೋಪವಿದೆ. ಅಸಲಿ ಪನ್ನೀರ್ ಮತ್ತು ಅನ್ಲಾಕ್ ಪನ್ನೀರ್ ನಡುವೆ ಭಾರಿ ವ್ಯತ್ಯಾಸವಿದೆ. ಅಸಲಿ ಪನ್ನೀರ್ ಕೇವಲ ಶುದ್ಧ ಹಾಲಿನಿಂದ ತಯಾರಾಗೋದ್ರಿಂದ ಅದರಲ್ಲಿ ನೈಸರ್ಗಿಕ ಹಾಲಿನ ಕೊಬ್ಬು ಮತ್ತು ಪ್ರೋಟೀನ್ ಇರುತ್ತದೆ. ಆದರೆ ಅನ್ಲಾಕ್ ಪನ್ನೀರ್ನಲ್ಲಿ ಪಾಮ್ ಆಯಿಲ್ ಮತ್ತು ಕೃತಕ ರಾಸಾಯನಿಕಗಳನ್ನ ಬಳಸಿ ತಯಾರಿಸಲಾಗುತ್ತದೆ. ಈ ಕಾರಣದಿಂದಲೇ ಗ್ರಾಹಕರ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟಾಗ್ತಾ ಇದೆ. ಒಟ್ಟಿನಲ್ಲಿ ಅಗ್ಗದ ಬೆಲೆಗೆ ಸಿಗುತ್ತದೆ ಎಂಬ ಕಾರಣಕ್ಕೆ ಕೆಲ ಹೋಟೆಲ್ಗಳು ಗ್ರಾಹಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಸರ್ಕಾರದ ಈ ನಿಷೇಧದ ಆದೇಶಕ್ಕೆ ಗ್ರಾಹಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.